ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಈ ಬಾರಿ ಸರಿಯಾಗಿ ಮಳೆಯಾಗದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬರದ ಛಾಯೆ ಆವರಿಸಿದೆ. ಹಾಗಿದ್ರೆ ಕಮ್ಮಿ ಮಳೆಯಾದ ಜಿಲ್ಲೆಗಳು ಯಾವುವು? ಈ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ನಂಬರ್ 1 ವಿಜಯನಗರ. ಈ ಜಿಲ್ಲೆಯಲ್ಲಿ ಜೂನ್ ನಿಂದ ಜುಲೈ ಮಧ್ಯಭಾಗದವರೆಗೆ 4.3 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 65% ಕಮ್ಮಿ ಅನ್ನೋದು ಗಮನಾರ್ಹ. ನಂಬರ್ 2 ಮೈಸೂರು. ಈ ಜಿಲ್ಲೆಯಲ್ಲಿ ಜೂನ್ ನಿಂದ ಜುಲೈ ಮಧ್ಯಭಾಗದವರೆಗೆ 6.9 ಸೆಂಟಿಮೀಟರ್ ನಷ್ಟು ಮಳೆಯಾಗಿದೆ. ಇದು ವಾಡಿಕೆಗಿಂತ 56% ಕಮ್ಮಿ. ನಂಬರ್ 3 ಬೀದರ್. ಈ ಜಿಲ್ಲೆಯಲ್ಲಿ 9.6 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 52% ಕಮ್ಮಿ. ನಂಬರ್ 4 ಕಲಬುರಗಿ. ಈ ಜಿಲ್ಲೆಯಲ್ಲಿ 8.1 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 52% ಕಮ್ಮಿ. ನಂಬರ್ 5 ದಾವಣಗೆರೆ. ಈ ಜಿಲ್ಲೆಯಲ್ಲಿ ಜೂನ್ ನಿಂದ ಜುಲೈ ಮಧ್ಯಭಾಗದವರೆಗೆ 6.6 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 50% ಕಮ್ಮಿ. ನಂಬರ್ 6 ಹಾವೇರಿ. ಈ ಜಿಲ್ಲೆಯಲ್ಲಿ 10 ಸೆಂಟಿಮೀಟರ್ ಮಳೆಯಾಗಿದ್ದು ವಾಡಿಕೆಗಿಂತ 48% ಮಳೆ ಕೊರತೆ ಇದೆ. ನಂಬರ್ 7 ಉಡುಪಿ. ಈ ಜಿಲ್ಲೆಯಲ್ಲಿ 101 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 45% ಕಮ್ಮಿ ಅನ್ನೋದು ಗಮನಾರ್ಹ. ನಂಬರ್ 8 ದಕ್ಷಿಣ ಕನ್ನಡ. ಈ ಜಿಲ್ಲೆಯಲ್ಲಿ 85 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 45% ಕಮ್ಮಿ. ನಂಬರ್ 9 ಕೊಡಗು. ಈ ಜಿಲ್ಲೆಯಲ್ಲಿ ಜೂನ್ ನಿಂದ ಜುಲೈ ಮಧ್ಯಭಾಗದವರೆಗೆ 54 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 45% ಕಮ್ಮಿ. ನಂಬರ್ 10 ಶಿವಮೊಗ್ಗ. ಈ ಜಿಲ್ಲೆಯಲ್ಲಿ 48 ಸೆಂಟಿಮೀಟರ್ ಮಳೆಯಾಗಿದ್ದು ವಾಡಿಕೆಗಿಂತ 44% ಮಳೆ ಕೊರತೆ ಇದೆ. ನಂಬರ್ 11 ಕೊಪ್ಪಳ. ಈ ಜಿಲ್ಲೆಯಲ್ಲಿ 6.1 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 43% ಕಮ್ಮಿ. ನಂಬರ್ 12 ರಾಯಚೂರು. ಈ ಜಿಲ್ಲೆಯಲ್ಲಿ 7.6 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 40% ಕಮ್ಮಿ. ನಂಬರ್ 13 ಯಾದಗಿರಿ. ಈ ಜಿಲ್ಲೆಯಲ್ಲಿ 9.6 ಸೆಂಟಿಮೀಟರ್ ಮಳೆಯಾಗಿದ್ದು ವಾಡಿಕೆಗಿಂತ 36% ಮಳೆ ಕೊರತೆ ಇದೆ. ನಂಬರ್ 14 ಉತ್ತರ ಕನ್ನಡ. ಈ ಜಿಲ್ಲೆಯಲ್ಲಿ ಜೂನ್ ನಿಂದ ಜುಲೈ ಮಧ್ಯಭಾಗದವರೆಗೆ 79 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 34% ಕಮ್ಮಿ. ನಂಬರ್ 15 ಗದಗ. ಈ ಜಿಲ್ಲೆಯಲ್ಲಿ 8.3 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 32% ಕಮ್ಮಿ. ನಂಬರ್ 16 ಧಾರವಾಡ. ಈ ಜಿಲ್ಲೆಯಲ್ಲಿ 14 ಸೆಂಟಿಮೀಟರ್ ಮಳೆಯಾಗಿದ್ದು ವಾಡಿಕೆಗಿಂತ 30% ಮಳೆ ಕೊರತೆ ಇದೆ. ನಂಬರ್ 17 ವಿಜಯಪುರ. ಈ ಜಿಲ್ಲೆಯಲ್ಲಿ 8.8 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 29% ಕಮ್ಮಿ. ನಂಬರ್ 18 ಚಿಕ್ಕಮಗಳೂರು. ಈ ಜಿಲ್ಲೆಯಲ್ಲಿ ಜೂನ್ ನಿಂದ ಜುಲೈ ಮಧ್ಯಭಾಗದವರೆಗೆ 34 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 28% ಕಮ್ಮಿ. ನಂಬರ್ 19 ಹಾಸನ. ಈ ಜಿಲ್ಲೆಯಲ್ಲಿ 21 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 28% ಕಮ್ಮಿ. ನಂಬರ್ 20 ಕೋಲಾರ. ಈ ಜಿಲ್ಲೆಯಲ್ಲಿ 7.2 ಸೆಂಟಿಮೀಟರ್ ಮಳೆಯಾಗಿದ್ದು ವಾಡಿಕೆಗಿಂತ 28% ಮಳೆ ಕೊರತೆ ಇದೆ. ನಂಬರ್ 21 ಬಳ್ಳಾರಿ. ಈ ಜಿಲ್ಲೆಯಲ್ಲಿ 7.3 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 27% ಕಮ್ಮಿ. ನಂಬರ್ 22 ಚಿತ್ರದುರ್ಗ. ಈ ಜಿಲ್ಲೆಯಲ್ಲಿ 5.7 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 27% ಕಮ್ಮಿ. ನಂಬರ್ 23 ಚಾಮರಾಜನಗರ. ಈ ಜಿಲ್ಲೆಯಲ್ಲಿ 6.4 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 27% ಕಮ್ಮಿ. ನಂಬರ್ 24 ಬೆಂಗಳೂರು ನಗರ. ರಾಜಧಾನಿ ಬೆಂಗಳೂರಿನಲ್ಲಿ ಜೂನ್ ನಿಂದ ಜುಲೈ ಮಧ್ಯಭಾಗದವರೆಗೆ 8.6 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 24% ಕಮ್ಮಿ. ನಂಬರ್ 25 ಬೆಂಗಳೂರು ದಕ್ಷಿಣ. ಈ ಜಿಲ್ಲೆಯಲ್ಲಿ 8.4 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆ
ವಾಡಿಕೆಗಿಂತ 21% ಕಮ್ಮಿ. ನಂಬರ್ 26 ಚಿಕ್ಕಬಳ್ಳಾಪುರ. ಈ ಜಿಲ್ಲೆಯಲ್ಲಿ 8.7 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 17% ಕಮ್ಮಿ. ನಂಬರ್ 27 ಮಂಡ್ಯ. ಈ ಜಿಲ್ಲೆಯಲ್ಲಿ ಜೂನ್ನಿಂದ ಜುಲೈ ಮಧ್ಯಭಾಗದವರೆಗೆ 6.9 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 17% ಕಮ್ಮಿ. ನಂಬರ್ 28 ಬಾಗಲಕೋಟೆ. ಈ ಜಿಲ್ಲೆಯಲ್ಲಿ 10 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 12% ಕಮ್ಮಿ. ನಂಬರ್ 29 ತುಮಕೂರು. ಈ ಜಿಲ್ಲೆಯಲ್ಲಿ 8.1 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 11% ಕಮ್ಮಿ. ನಂಬರ್ 30 ಬೆಂಗಳೂರು ಉತ್ತರ. ಈ ಜಿಲ್ಲೆಯಲ್ಲಿ 9.7 ಸೆಂಟಿಮೀಟರ್ ಮಳೆಯಾಗಿದ್ದು ವಾಡಿಕೆಗಿಂತ 9% ಮಳೆ ಕೊರತೆ ಇದೆ. ನಂಬರ್ 31 ಬೆಳಗಾವಿ. ಈ ಜಿಲ್ಲೆಯಲ್ಲಿ ಜೂನ್ನಿಂದ ಜುಲೈ ಮಧ್ಯಭಾಗದವರೆಗೆ 22 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 7% ಕಮ್ಮಿ. ಸೊ ಫ್ರೆಂಡ್ಸ್, ಇದಿಷ್ಟು ಈ ಬಾರಿ ಕಮ್ಮಿ ಮಳೆಯಾದ ಜಿಲ್ಲೆಗಳು ಯಾವುವು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇದರಲ್ಲಿ ನಿಮ್ಮ ಜಿಲ್ಲೆ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.